ನಾನು ನಿಮ್ಮ ಪ್ರೀತಿಯ ಶ್ವೇತಾ ಕಲ್ಕಣಿ. ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್. ಈ ಬಾರಿ ಬರ್ತಾ ಇರುವಂತಹ ಬಿಗ್ ಬಾಸ್ ಸೀಸನ್ 12 ನಲ್ಲಿ 12 ಕಂಟೆಸ್ಟೆಂಟ್ಗಳು ಯಾರಾಗಿರ್ತಾರೆ, ಈ ಬಾರಿ ಯಾರನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಆ 12 ಕಂಟೆಸ್ಟೆಂಟ್ಗಳ ಸಂಭಾವ್ಯ ಪಟ್ಟಿ ನೋಡೋಣ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನಗಳ ಹೆಸರುಗಳು ಓಡಾಡ್ತಾನೆ ಇದೆ. ಅವರು ಹೋಗ್ಬೋದಾ ಹೋಗ್ಬಾರ್ದಾ, ಅದರ ಜೊತೆಗೆ ಇವ್ರು ಯಾಕೆ ಹೋಗ್ಬೇಕು ಅನ್ನೋ ಕುರಿತಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆಯಲ್ಲ. ಸೊ ಆ ಒಂದು ಚರ್ಚೆನ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಅದರ ಹೊರತಾಗಿ 12 ಜನ ಕಂಟೆಸ್ಟೆಂಟ್ಗಳು ಯಾರಾಗಿರ್ತಾರೆ, ಅದರಲ್ಲೂ ಈ 12 ಕಂಟೆಸ್ಟೆಂಟ್ಗಳಲ್ಲಿ ನಾನ್ ಹೇಳ್ತಾ ಇರುವಂತಹ ಆ ವ್ಯಕ್ತಿ ನಿಮ್ಮ ಪ್ರೀತಿಯ ಕಂಟೆಸ್ಟೆಂಟ್ ಆಗಿರ್ತಾರ, ಅವ್ರು ಹೋಗ್ಲೇಬೇಕಾ? ಸೊ ಹೀಗಾಗಿ ಇದೆಲ್ಲವನ್ನು ನೀವು ನೋಡ್ಬೇಕು ಅಂತಂದ್ರೆ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್, ಯಾರು ಆ 12 ಕಂಟೆಸ್ಟೆಂಟ್ಗಳು ನೋಡ್ತಾ ಹೋಗೋಣ. ಸದ್ಯಕ್ಕೀಗ ಭೂಮಿಕಾ ಬಸವರಾಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ತುಂಬಾನೇ ಫೇಮಸ್ ಆಗಿದ್ದಾರೆ. ಹಾಗೆ ಇವ್ರದೇ ಆದಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಟಿಕ್ ಟಾಕ್ ನಿಂದ ಇವರ ಸೋಷಿಯಲ್ ಮೀಡಿಯಾ ಜರ್ನಿ ಶುರುವಾಗಿರುವಂತದ್ದು. ಟಿಕ್ ಟಾಕ್ ನಂತರ ಇನ್ಸ್ಟಾಗ್ರಾಮ್ ನಂತರ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ನಲ್ಲಿ ಇವ್ರದೇ ಆದಂತ ಒಂದು ಹವಾ ಇದೆ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ರೀಲ್ಸ್ ಗಳನ್ನ ಮಾಡಿ ಹಾಕ್ತಾರೆ. ಸಾಂಗ್ ಗಳಿಗೆ ಇವರು ಲಿಪ್ಸಿಂಕ್ ಮಾಡುವಂತದ್ದು ವಿಡಿಯೋಗಳನ್ನ ಮಾಡೋದಾಗಿರ್ಬೋದು. ಮತ್ತೆ ಟ್ರಾವೆಲಿಂಗ್ ಮಾಡ್ತಾರೆ, ಟ್ರಾವೆಲಿಂಗ್ ವಿಡಿಯೋಗಳನ್ನು ಕೂಡ ಹಾಕ್ತಿರ್ತಾರೆ. ಯೂಟ್ಯೂಬ್ ನಲ್ಲಿ ಲಾಗ್ ಗಳನ್ನು ಕೂಡ ಮಾಡಿ ಹಾಕ್ತಿರ್ತಾರೆ. ಒಟ್ಟಿನಲ್ಲಿ ಒಂದಷ್ಟು ಜನಗಳಿಗೆ ಇವರು ಫೇವ್ರೇಟ್ ಅಂದ್ರೂ ಕೂಡ ತಪ್ಪಿಲ್ಲ. ಇವ್ರದೇ ಆದಂತ ಒಂದಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ಅದ್ರಲ್ಲೂ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕೂಡ ಇದ್ದಾರೆ ಭೂಮಿಕಾ ಬಸವರಾಜ್. ಇವ್ರೇನಾದ್ರೂ ಹೋಗ್ತಾರಾ ಅಥವಾ ಹೋಗೋದಿಲ್ವಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಬಟ್ ಏನಂದ್ರೆ ಸಂಭಾವ್ಯ ಪಟ್ಟಿಯಲ್ಲಿ ಇವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಭೂಮಿಕಾ ಬಸವರಾಜ್ ಹೋಗ್ಬೋದು ಅಂತ ಹೇಳಿ. ನೋಡೋಣ ಇವರು ಹೋಗ್ತಾರೋ ಇಲ್ವಾ ಅಂತ ಹೇಳಿ. ಅದರ ಜೊತೆಗೆ ನಿಮ್ಮ ಅನಿಸಿಕೆಗೇನು, ಇವ್ರು ಹೋಗ್ಬೇಕಾ ಬೇಡ್ವಾ ಕಾಮೆಂಟ್ ಮಾಡಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಬೆಡಗಿ ಯಾರು ಅಂತಂದ್ರೆ ಕಿಪ್ಪಿ ಕೀರ್ತಿ ಅವರು ಈ ಬಾರಿಯ ಸೀಸನ್ 12ಗೆ ಅವರು ಹೋಗ್ತಾರೆ ಅಂತ ಹೇಳಿ ಒಂದಷ್ಟು ಪೇಜ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರು ಹರಿದಾಡ್ತಾ ಇದೆ. ಈ ಬಾರಿ ಸೀಸನ್ 12 ನಲ್ಲಿ ಕಿಪ್ಪಿ ಕೀರ್ತಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ. ನೋಡೋಣ ಕಿಪ್ಪಿ ಕೀರ್ತಿ ಅವರು ಹೋಗ್ತಾರಾ ಇಲ್ವಾ ಅಂತ ಹೇಳಿ. ನೀವು ಗೊತ್ತು, ಅವ್ರದೇ ಆದಂತ ಒಂದು ಸೆನ್ಸ್ ಇದೆ. ಹೆಂಗೆ ಅಂತಂದ್ರೆ ನಮಸ್ಕಾರ ಜನರೇ, ಬನ್ನಿ ಬನ್ನಿ ಜನರೇ, ಈ ತರದ್ದು ಒಂದು ಸೆನ್ಸ್ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ಆದಂತ ಒಂದು ಹವಾ ಕ್ರಿಯೇಟ್ ಮಾಡ್ಕೊಂಡ್ರು. ಅದರ ಜೊತೆಗೆ ಒಂದಿಷ್ಟು ಅವ್ರದೇ ಆದಂತ ಲವ್ ಬ್ರೇಕಪ್ಸ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಸಾರ್ವಜನಿಕರ ಮುಂದೆ ತಂದಿಟ್ಟು ಅವರು ಒಂದಿಷ್ಟು ಅಳ್ತಾ ಇರುವಂತದ್ದು ಕೂಡ ಟ್ರೋಲ್ ಆಗ್ಲಿಕ್ಕೆ ಶುರುವಾಯ್ತು. ಸೊ ಒಂದಿಷ್ಟು ಜನ ಅವರಿಂದನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದ್ರು ಅಂತಂದ್ರೂ ಕೂಡ ತಪ್ಪಿಲ್ಲ. ಅಂತಂದ್ರೆ ಅವರ ಒಂದಿಷ್ಟು ಇಶ್ಯೂಸ್ ಗಳೇನಿತ್ತಲ್ಲ ಅದನ್ನ ಬೇರೆಯವರು ಟ್ರೋಲ್ ಮಾಡಿ ಅದನ್ನ ವಿಡಿಯೋಗಳನ್ನ ಮಾಡ್ತಾ, ಸೊ ಈ ರೀತಿಯಾಗಿ ನಡೀತು. ಒಂದು ರೀತಿ ಜನಗಳಿಗೆ ಮನರಂಜನೆ ಕೊಡುವಂತ ಹುಡುಗಿ ಅಂತಂದ್ರೆ ತಪ್ಪಿಲ್ಲ ಕಿಪ್ಪಿ ಕೀರ್ತಿ. ಅದರ ಜೊತೆಗೆ ಅವ್ರಿಗೂ ಕೂಡ ನಾನು ಸಿನಿಮಾದಲ್ಲಿ ಮಾಡ್ಬೇಕು, ಒಳ್ಳೊಳ್ಳೆ ಕ್ಯಾರೆಕ್ಟರ್ ನನಗೆ ಸಿಗ್ಬೇಕು ಅನ್ನೋ ಹಂಬಲ ಆಸೆ ಇದೆ, ಬೆಳಿಬೇಕು ಅನ್ನೋ ಆತುರ ಅಂತ ಇದೆ. ಬಟ್ ಏನಂತಂದ್ರೆ ಅವರ ಮಾತು ಕೂಡ ಚಂದ ಕಣ್ರಿ. ಅವ್ರು ಏನೋ ಹೇಳಕ್ ಹೋಗ್ತಾರೆ, ಅದು ಇನ್ನೇನೋ ಆಗ್ತಾ ಇದೆ. ಬಟ್ ಇವ್ರೇನಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡ್ರೆ ನೋಡೋಣ. ಏನಂತಂದ್ರೆ ಎಂಟರ್ಟೈನ್ಮೆಂಟ್ಗೆ ಯಾವುದೇ ರೀತಿಯಾದಂತ ಬರ ಇರೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ ಒಂದು ಇಂಟರ್ವ್ಯೂ ನಲ್ಲಿ, ಬಿಗ್ ಬಾಸ್ ನೀವು ಹೋಗ್ತೀರಾ, ಕರೆದ್ರೆ ಹೋಗ್ತೀರಾ ಅಂತ ಕೇಳಿದಾಗ ಅವ್ರು ಕೊಟ್ಟಿರೋ ಉತ್ತರ ಏನು ಅಂತಂತಂದ್ರೆ, ಎಸ್ ನನಗೆ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳೋದಿಲ್ಲ. ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ಒಂದು ಒಳ್ಳೊಳ್ಳೆ ಆಪರ್ಚುನಿಟಿ ನನಗೆ ಸಿಗ್ಬೋದು. ಸೊ ಹೀಗಾಗಿ ಹೋಗಕ್ ನನಗಿಷ್ಟ. ಆದ್ರೆ ನಾನು ಫಿಸಿಕಲ್ ಆಗಿ ನಾನು ಅಷ್ಟಾಗಿ ಸ್ಟ್ರಾಂಗ್ ಇಲ್ಲ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ. ಸೊ ನನ್ನ ಹೈಟು ತುಂಬಾ ಕಡಿಮೆ ಇದೆ ಅಲ್ವಾ. ಸೊ ಏನಾದ್ರೂ ಗೇಮ್ಗಳನ್ನ ಕೊಟ್ಟಾಗ ನನಗೆ ಕಷ್ಟ ಆಗ್ಬೋದು. ಸೊ ಹೀಗಾಗಿ ನನ್ನನ್ನು ಕರೀತಾರೋ ಇಲ್ಲೋ ನಂಗೆ ಡೌಟು ಅಂತ ಹೇಳಿದ್ರು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಿಲ್ ಈಗ ಅವ್ರ ಹೆಸರು ಓಡಾಡ್ತಾ ಇದೆ. ಕಿಪ್ಪಿ ಕೀರ್ತಿ ಅವರು ಬಿಗ್ ಬಾಸ್ ಸೀಸನ್ 12ಗೆ ಹೋಗಬಹುದು ಅಂತ ಹೇಳಿ. ನೋಡೋಣ ಏನೇನೆಲ್ಲ ಆಗತ್ತೆ ಅಂತ. ನಿಮ್ಮ ಅನಿಸಿಕೆಗೇನು? ಕಿಪ್ಪಿ ಕೀರ್ತಿ ಬಿಗ್ ಬಾಸ್ ಸೀಸನ್ 12ಗೆ ಹೋಗ್ಬೇಕಾ ಹೋಗ್ಬಾರ್ದಾ ಕಾಮೆಂಟ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದೇ ಆದಂತ ಒಂದು ಹವಾನ ಕ್ರಿಯೇಟ್ ಮಾಡಿದ್ರು. ಅವರೇ ವರುಣ ಆರಾಧ್ಯ ಹಾಗೆ ವರ್ಷಾ ಕಾವೇರಿ. ಇವರಿಬ್ರು ಈ ಹಿಂದೆ ಕಪಲ್ಸ್ ಆಗಿದ್ರು. ಆದ್ರೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗಿ ಅವರ ನಡುವೆ ಬಿರುಕು ಬಿಟ್ಟು ಅವರ ಲವ್ ಬ್ರೇಕಪ್ ಕೂಡ ಆಯ್ತು. ಬಟ್ ಏನಂತಂದ್ರೆ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ಆದಂತ ಒಂದು ಹವಾ ಇದೆ, ಅವ್ರದೇ ಆದಂತ ಒಂದಿಷ್ಟು ಅಭಿಮಾನಿ ವರ್ಗನೂ ಕೂಡ ಇದೆ. ಕಳೆದ ಒಂದು ಸೀಸನ್ ಅಂತಂದ್ರೆ ಸೀಸನ್ 11 ನಲ್ಲಿ ಈ ವರುಣ ಆರಾಧ್ಯ ಆಗಿರ್ಬೋದು ಅಥವಾ ವರ್ಷಾ ಕಾವೇರಿ ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದು, ಅಥವಾ ಇವರಿಬ್ರು ಕೂಡ ಹೋಗ್ಬೋದು. ಅಂತಂದ್ರೆ ಬ್ರೇಕಪ್ ಏನಾಯ್ತಲ್ಲ, ತದನಂತರ ಇನ್ನಷ್ಟು ಇವರು ಸುದ್ದಿ ಆಗ್ಲಿಕ್ಕೆ ಶುರು ಮಾಡಿದ್ರು. ನ್ಯೂಸ್ ಚಾನಲ್ ಎಲ್ಲ ಇವ್ರದ್ದು ಸುದ್ದಿ ಹರಿದಾಡೋ ರೇಂಜ್ಗೆ ಇವ್ರದ್ದು
ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತದ್ದು ಸುದ್ದಿಗಳಾದವು. ಸೊ ಹೀಗಾಗಿ ಇವರಿಬ್ರು ಕೂಡ ಏನೋ ಬಿಗ್ ಬಾಸ್ ಮನೆಗೆ ಹೋಗ್ಬೋದು. ಇವರಿಬ್ಬರನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಟಾಗ ಈಗ ಸದ್ಯಕ್ಕೆ ಇವರಿಬ್ಬರ ನಡುವೆ ಜಗಳ, ಕಲಹ, ಮನಸ್ತಾಪ ಇದೆಯಲ್ಲ. ಸೊ ಯಾವ ರೀತಿಯಾಗಿ ಇವರು ಆಟ ಆಡ್ಬೋದು, ಅಲ್ಲಿ ಯಾವ ರೀತಿಯಾಗಿ ಇರ್ಬೋದು, ಆ ತರದ್ದು ಒಂದಿಷ್ಟು ಜನಗಳಿಗೆ ನೋಡೋವಂಥದ್ದಿತ್ತು, ಆ ಕ್ಯೂರಿಯಾಸಿಟಿ ಇತ್ತು. ಬಟ್ ಏನಂತಂತಂದ್ರೆ ಅವರು ಕಾರಣಾಂತರ ಅಂತ ಹೇಳ್ಬೋದು, ಅಥವಾ ಅವರಂತೂ ಹೇಳಿದ್ರು, ವರುಣ್ ಆರಾಧ್ಯ ಆಗಿರ್ಬೋದು, ವರ್ಷ ಕಾವೇರಿ ಹೇಳಿದ್ರು ಏನಂತ, ನನಗೆ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಅಪರ್ಚುನಿಟಿ ಬಂದಿಲ್ಲ, ನನ್ನನ್ನು ಕರೆದೂ ಇಲ್ಲ ಅಂತಾನು ಹೇಳಿದ್ರು. ನೋಡೋಣ, ಅಭಿಮಾನಿಗಳ ಆಸೆಯಂತೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹರಿದಾಡ್ತಾ ಇದೆಯಲ್ಲ, ವರ್ಷ ಕಾವೇರಿ ಅಥವಾ ವರುಣ್ ಆರಾಧ್ಯ ಇವರಿಬ್ಬರಲ್ಲಿ ಒಬ್ರು ಹೋಗ್ಬೋದು ಅಂತಾನು ಕೂಡ ಸಂಭಾವ್ಯ ಪಟ್ಟಿಯಲ್ಲಿ ಇವ್ರ ಹೆಸರು ಕೂಡ ಸೇರ್ಕೊಂಡಿದೆ. ನೋಡೋಣ, ಅಭಿಮಾನಿಗಳ ಆಸೆಯಂತೆ ಬಿಗ್ ಬಾಸ್ ತಂಡ ಇವರನ್ನ ಕರೆಯುತ್ತಾ, ಇವ್ರೇನಾದ್ರೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರ, ಕಾದ್ ನೋಡೋಣ. ನಿಮ್ಮ ಅನಿಸಿಕೆ ಏನು? ಇವರಿಬ್ಬರಲ್ಲಿ ಯಾರು ಹೋಗ್ಬೇಕು, ಯಾರು ಹೋದ್ರೆ ನಿಮಗಿಷ್ಟ? ಸೊ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ದಿವ್ಯಾ ವಸಂತ. ದಿವ್ಯಾ ವಸಂತ ಅವರ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಇವರು ಕೂಡ ಈ ಬಾರಿಯ ಸೀಸನ್ 12 ನಲ್ಲಿ ಕಾಣಿಸ್ಕೊಳ್ಬಹುದು ಅಂತ ಹೇಳಿ, ಅದರ ಜೊತೆಗೆ ಸಂಭಾವ್ಯ ಪಟ್ಟಿಯಲ್ಲಿ ಹಲವರು ಇವರ ಹೆಸರನ್ನೇ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಈ ಬಾರಿ ಸೀಸನ್ 12 ನಲ್ಲಿ ದಿವ್ಯಾ ವಸಂತ ಕಾಣಿಸ್ಕೊಳ್ತಾರೆ ಅಂತ. ಒಂದಷ್ಟು ಕಾಂಟ್ರವರ್ಸಿ, ಒಂದಷ್ಟು ಟ್ರೋಲ್ಗಳಿಂದಲೇ ಹೆಚ್ಚಾಗಿ ಇವರ ಹೆಸರುವಾಸಿಯಾದ್ರು. ಅದರ ಜೊತೆಗೆ ಇವರ ಮೇನ್ ಲೇಬಲ್ ಏನು ಅಂತಂತಂದ್ರೆ, ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ, ರಾಜ್ಯವೇ ಖುಷಿ ಪಡೋ ಸುದ್ದಿಯನ್ನ ಕೊಟ್ಟಿರುವಂತಹ ಹುಡುಗಿ ಬೆಡಗಿ ದಿವ್ಯಾ ವಸಂತ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಅವರ ಅಭಿಮಾನಿಗಳಿಗೆ ಖುಷಿ ಸುದ್ದಿಯನ್ನ ಕೊಡ್ತಾರ, ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಇತ್ತೀಚೆಗಂತೂ ಒಂದಷ್ಟು ಕಾಂಟ್ರವರ್ಸಿಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಒಂದಷ್ಟು ಸದ್ದು ಸುದ್ದಿಯಲ್ಲೂ ಕೂಡ ಇದ್ದಾರೆ ದಿವ್ಯಾ ವಸಂತ. ಸೊ ಹೀಗಾಗಿ ಫೇಮಸ್ ಆಗಿದ್ದಾರೆ, ಮತ್ತೆ ಗುರುತಿಸ್ತಾರೆ ಜನ ಇವ್ರು ಯಾರು ಅನ್ನೋದು ಕೂಡ ಗೊತ್ತಾಗತ್ತೆ. ಸೊ ಹೀಗಾಗಿ ದಿವ್ಯಾ ವಸಂತನ ಆಯ್ಕೆ ಮಾಡಬಹುದು, ಅಥವಾ ಅವರನ್ನ ಈ ಸೀಸನ್ ಅಲ್ಲಿ ಕರೆಸ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನೋಡೋಣ, ನಿಮ್ಮ ಅನಿಸಿಕೆ ಕೂಡ ಇದೇ ಆಗಿತ್ತ. ದಿವ್ಯಾ ವಸಂತ ಬಿಗ್ ಬಾಸ್ ಸೀಸನ್ 12ಗೆ ಹೋಗ್ಬೇಕಾ, ಹೋಗ್ಬಾರ್ದಾ? ಹೋದ್ರೆ ಒಳಿತಾಗತ್ತಾ, ಅಥವಾ ಅಂದ್ರೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತಾ ಅವ್ರ ಕಡೆಯಿಂದ, ಅಥವಾ ಅಲ್ಲೂ ಟ್ರೋಲ್ ಕಾಂಟ್ರವರ್ಸಿನೇ ಹೆಚ್ಚಾಗತ್ತಾ? ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಕಾಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ರೆ ಮಧುಗೌಡ ಮತ್ತೆ ನಿಶಾ. ಇವರಿಬ್ಬರಲ್ಲಿ ಒಬ್ರು ಈ ಬಾರಿ ಸೀಸನ್ 12ಗೆ ಹೋಗ್ಬೋದು ಅನ್ನೋ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾನೆ ಇದೆ. ಯಾಕೆ ಅಂತಂದ್ರೆ, ನಿಮ್ಗೆ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಸಂಭಾವನೆಯನ್ನ ಪಡಿತಾ ಇದ್ದಾರೆ ಯೂಟ್ಯೂಬ್ ನ ಮೂಲಕ. ಇವರು ಮಾಡುವಂತಹ ಲಾಗ್ಸ್ ಆಗಿರ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಇವರು ಹಾಕುವಂತ ಆ ರೀಲ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ಪೋಸ್ಟ್ ಕೂಡ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸ್ ಕ್ರಿಯೇಟ್ ಮಾಡುವಂಥದ್ದೇ ಮಧುಗೌಡ ಆಗಿರ್ಬೋದು, ನಿಶಾ ಅವ್ರಾಗಿರ್ಬೋದು. ಸೊ ಹೀಗಾಗಿ ಇವ್ರು ಏನಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಾಗ ಇವ್ರು ಹೇಗಿರ್ತಾರೆ, ಮತ್ತೆ ಯಾವ ರೀತಿಯಾಗಿರ್ತಾರೆ, ಸೊ ಈ ರೀತಿಯಾಗಿ ಕೂಡ ಕ್ಯೂರಿಯಾಸಿಟಿ ಇದೆ ನೋಡುವಂತ ಜನರಿಗೆ. ಸೊ ನೋಡೋಣ, ಬಿಗ್ ಬಾಸ್ ಮನೆಗೆ ಈ ಮಧುಗೌಡ ಆಗಿರ್ಬೋದು ಅಥವಾ ನಿಶಾ ಅವರಾಗಿರ್ಬೋದು, ಇವರಿಬ್ಬರಲ್ಲೂ ಒಬ್ರು ಹೋಗ್ಬೋದು ಅನ್ನೋದು. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಗಳಲ್ಲಿ ಈಗ ಹಾಸ್ಯ ಕಲಾವಿದರ ವಿಚಾರಕ್ಕೆ ಅಂತ ಬಂದ್ರೆ, ಯಾರು ಈ ಬಾರಿ ಕಾಮಿಡಿಯನ್ ಹೋಗ್ಬೋದು, ಯಾರು ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರುವಂತ ವ್ಯಕ್ತಿ ಯಾರು ಹೋಗ್ಬೋದು ಅನ್ನೋದನ್ನ ನಾವು ನೋಡಿದ್ರೆ, ಹುಲಿ ಕಾರ್ತಿಕ್ ಹಾಗೆ ರಾಘು ಅವರ ಹೆಸರು ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಸಂಭಾವ್ಯ ಪಟ್ಟಿಯಲ್ಲೂ ಕೂಡ ಇವರಿಬ್ಬರ ಹೆಸರು ತಳಕ್ ಹಾಕೊಳ್ತಿದೆ. ನೋಡೋಣ, ಹುಲಿ ಕಾರ್ತಿಕ್ ಹೋಗ್ಬೋದಾ ಅಥವಾ ರಾಘು ಹೋಗ್ಬೋದಾ ಅಂತ ಹೇಳಿ. ರಾಘು ವಿಚಾರಕ್ಕೆ ಅಂತ ಬಂದ್ರೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅವರು ನಗಿಸ್ತಾರೆ, ಅಷ್ಟೊಂದು ಒಂದೊಳ್ಳೆ ಉತ್ತಮ ಕಲಾವಿದ ರಾಘು. ಸೊ ರಾಘು ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಹಾಗೆ ರಾಘು ಹೋಗ್ತಾರೋ ಇಲ್ವೋ ಅನ್ನೋದನ್ನು ಕೂಡ ಕಾದ್ ನೋಡೋಣ. ಇನ್ನು ಹುಲಿ ಕಾರ್ತಿಕ್ ವಿಚಾರಕ್ಕೆ ಅಂತ ಬಂದ್ರೆ, ಕಾರ್ತಿಕ್ ಒಬ್ಬ ಒಳ್ಳೆ ನಟ ಮತ್ತೆ ಒಬ್ಬ ಅತ್ಯುತ್ತಮ ಕಾಮಿಡಿಯನ್ ಅಂತಂದ್ರೂ ಕೂಡ ತಪ್ಪಿಲ್ಲ. ಅವರು ಮಾತಾಡಿದ್ರೆ ಮತ್ತೆ ಎಲ್ಲಾ ವಿಚಾರದಲ್ಲೂ ಕೂಡ ಅವ್ರು ಕಾಮಿಡಿ ಹುಡುಕ್ತಾ ಇರ್ತಾರೆ. ಸೊ ಒಂದೊಳ್ಳೆ ಹಾಸ್ಯ ನಟ ಅಂತ ಹೇಳ್ಬೋದು. ನೋಡೋಣ, ಹುಲಿ ಕಾರ್ತಿಕ್ ಹೋಗ್ಬೋದೋ ಇಲ್ಲ ಅಂತ ಹೇಳಿ. ಬಟ್ ಕಳೆದ ಒಂದು 2 ಸೀಸನ್ ಅಲ್ಲೂ ಕೂಡ ಇವರ ಹೆಸರು ಓಡಾಡ್ತಾನೆ ಇತ್ತು, ಇವರಿಬ್ಬರ ಹೆಸರು, ರಾಘು ಅವರಾಗಿರ್ಬೋದು ಮತ್ತೆ ಹುಲಿ ಕಾರ್ತಿಕ್ ಹೆಸರು. ಬಟ್ ಈ ಹಿಂದೆ ಏನು ಅವ್ರಿಗೆ ಆಫರ್ ಹೋಗಿಲ್ಲ ಅಂತಾನು ಕೂಡ ಹೇಳಿದ್ರು. ನೋಡೋಣ, ಅವ್ರು ಹೋಗ್ತಾರೋ ಇಲ್ಲೋ ಅನ್ನೋದನ್ನ ನಾವು ಕಾದ್ ನೋಡೋಣ. ಬಟ್ ಇವರಿಬ್ರಲ್ಲಿ ಯಾರು ಹೋದ್ರೂ ಕೂಡ ಒಳ್ಳೇದೇ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ನ ಬಯಸೋರಿಗೆ ಇವರಿಬ್ರು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡುವಂತ ಕಂಟೆಸ್ಟೆಂಟ್ ಅಂದ್ರೆ ತಪ್ಪಿಲ್ಲ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಹೋಗ್ಬೋದು ಅನ್ನೋದನ್ನ ನಾವು ನೋಡಿದ್ರೆ, ಯಾರು ಕಲಾವಿದ್ರು ಯಾರಾದ್ರೂ ಹೋಗ್ಬೋದು. ಆ ಒಂದು ಲಿಸ್ಟ್ ಅಲ್ಲಿ ನಾವು ನೋಡಿದಾಗ
ಈಗ ಹೆಸರು ತಳಕ್ ಹಾಕೊಳ್ತಿರೋದು ಯಾರ್ದು ಅಂತಂತಂದ್ರೆ ಎಸ್ ನಾರಾಯಣ್ ಅವರ ಪುತ್ರ ಪಂಕಜ್ ಅವರು ಈ ಬಾರಿ ಸೀಸನ್ 12 ಅಲ್ಲಿ ಕಾಣಿಸ್ಕೊಳ್ತಾರೆ, ಅವರೇ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಅವ್ರದೇ ಆದಂತ ಹೆಸರು ಓಡಾಡ್ತಾನೆ ಇದೆ, ಇವರೇ ಹೋಗ್ತಾರೆ ಈ ಬಾರಿ ಅಂತ ಹೇಳಿ. ನೋಡೋಣ, ಇತ್ತೀಚೆಗೆ ಅವರು ಸಿನಿಮಾಗಳನ್ನು ಕೂಡ ಮಾಡ್ತಾ ಇಲ್ಲ, ಕಣ್ಮರೆ ಆಗ್ಬಿಟ್ಟಿದ್ದಾರೆ, ಅವ್ರದೇ ಆದಂತ ಒಂದಷ್ಟು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಅವರು ಏನಂತಂದ್ರೆ ಟೆಲಿವಿಷನ್ ಅಲ್ಲಿ ಆಗಿರ್ಬೋದು ಅಥವಾ ಈ ಸಿನಿಮಾಗಳಲ್ಲಿ ಆಗಿರ್ಬೋದು ಯಾವ್ದ್ರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಒಂದಿಷ್ಟು ಸೋಷಿಯಲ್ ಮೀಡಿಯಾದಿಂದ ದೂರಾನೇ ಉಳಿದಿದ್ದಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಹಾಗಾಗಿ ಅವರು ಬಿಗ್ ಬಾಸ್ ಮನೆಗೆ ಬರಬಹುದು, ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಬಹುದು ಅನ್ನೋದು ಕೂಡ ಇದೆ. ಪಂಕಜ್ ಅಂತಂದ್ರೆ ಅವರದೇ ಆದಂತ ಒಂದಿಷ್ಟು ಅಭಿಮಾನಿಗಳಿದ್ದಾರೆ. ಸೊ ನೋಡೋಣ, ಅವ್ರೇನಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡ್ರೆ ಒಂದಷ್ಟು ಜನ ಖುಷಿ ಪಡೋರು ಕೂಡ ಇದ್ದಾರೆ. ನೋಡೋಣ, ಎಸ್ ನಾರಾಯಣ್ ಅವರ ಪುತ್ರ ಪಂಕಜ್ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಇಲ್ವಾ ಕಾದ್ ನೋಡೋಣ. ಇನ್ನು ಸುಕೃತ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಇವ್ರದೇ ಆದಂತ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಅದರಲ್ಲೂ ಈ 90s ಕಿಡ್ಸ್ ಹೆಂಗೆ, 80s ಕಿಡ್ಸ್ ಹೆಂಗೆ, 2K ಕಿಡ್ಸ್ ಹೆಂಗೆ, ಸೊ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನೆಲ್ಲನೂ ಕೂಡ ಇವರೊಂದು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇವ್ರದೇ ಆದಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಜಮಾನ ಕ್ರಿಯೇಟ್ ಆಗಿದೆ ಅಂತ ಕೂಡ ತಪ್ಪಿಲ್ಲ. ಸೊ ಅಷ್ಟೊಂದು ತುಂಬಾ ಚೂಟಿ ಮತ್ತೆ ತುಂಬಾ ಟ್ಯಾಲೆಂಟ್ ಇರುವಂತಹ ಹುಡುಗಿ ಅಂತಂದ್ರೆ ತಪ್ಪಿಲ್ಲ ಸುಕೃತ. ಸೊ ಸುಕೃತ ಅವರು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ, ಅವ್ರು ಹೋಗ್ತಾರೆ ಅನ್ನೋದು ಕೂಡ ನಡೀತಾ ಇದೆ ಹೆಸರು. ಸೊ ನೋಡೋಣ ಸುಕೃತ ಅವರು ಹೋಗ್ತಾರೋ ಇಲ್ವೋ ಅಂತ ಹೇಳಿ. ಸುಕೃತ ಹೋದ್ರೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ಬೋದು, ಮತ್ತೆ ಒಂದೊಳ್ಳೆ ಹುಡುಗಿ ಕೂಡ ಹೌದು. ಅದರ ಜೊತೆಗೆ ಅವರ ಆಟ ಅಂತ ಬಂದ್ರೆ ಚೆನ್ನಾಗಿ ಆಡಬಹುದು ಅಂತ ಇದೆ. ಅದರ ಜೊತೆಗೆ ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಅಂತ ಬಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬಹುದು ಅವ್ರು. ಯಾಕಂತಂದ್ರೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನೀವು ನೋಡ್ತಿದ್ದೀರಾ ಅವ್ರನ್ನ, ಯಾರೆಲ್ಲ ಅವ್ರನ್ನ ಗಮನಿಸ್ತಿದ್ದೀರಲ್ಲ, ಸೊ ಇರೋರ್ನೆಲ್ಲರನ್ನು ಕೂಡ ಬಿದ್ದು ನಗಿಸ್ತಿರ್ತಾರೆ ಅವರು. ಅಷ್ಟೊಂದು ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಏನೇನೋ ಕೊಡ್ತಿರ್ತಾರ ಅವರು. ಸೊ ಇವ್ರೇನಾದ್ರೂ ಬಿಗ್ ಬಾಸ್ ಮನೆಗೆ ಹೋದ್ರೆ ಕಂಟೆಂಟ್ ಗೆ ಬರ ಇಲ್ಲ ಅಂತ ಹೇಳ್ಬೋದು, ಒಳ್ಳೊಳ್ಳೆ ಕಂಟೆಂಟ್ ಸಿಗ್ತಾನೆ ಇರುತ್ತೆ. ಸೊ ನೋಡೋಣ ಸುಕೃತ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾರೋ ಇಲ್ವೋ ಅಂತ ಹೇಳಿ. ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ. ಸುಕೃತ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾ ಬೇಡವಾ ಕಾಮೆಂಟ್ ಮಾಡಿ. ಇನ್ನು ಸಂಜನಾ ಬುರ್ಲಿ ಅವರು ಪುಟ್ಟಕ್ಕನ ಮಕ್ಕಳು ಆ ಸೀರಿಯಲ್ ನಲ್ಲಿ ಸ್ನೇಹ ಪಾತ್ರಧಾರಿಯಾಗಿದ್ರು. ತದನಂತರ ಕಾರಣಾಂತರದಿಂದ ಅವರು ನಾನು ಒಂದಷ್ಟು ಓದ್ಬೇಕು ಮತ್ತೆ ನಾನು ಓದೋ ಆಸಕ್ತಿಯಿಂದಾಗಿ ಅವ್ರು ಏನ್ ಮಾಡಿದ್ರು, ಆ ಸೀರಿಯಲ್ ನ ಕ್ವಿಚ್ ಮಾಡಿರೋ ಕಾರಣಕ್ಕಾಗಿ ಈಗ ಆ ಪಾತ್ರವನ್ನ ಬೇರೆಯವರು ನಿಭಾಯಿಸ್ತಾ ಇದ್ದಾರೆ. ಅಂತಂದ್ರೆ ಅವರ ಕ್ಯಾರೆಕ್ಟರ್ನೇ ಅವರು ಮುಗಿಸ್ ಬಂದ್ಬಿಟ್ಟಿದ್ರು, ಗೊತ್ತಲ್ವಾ ನಿಮ್ಗೆ, DC ಆಗಿದ್ರು ಸ್ನೇಹ ಅವರು. ಸೊ ಈಗ ಅವರು ಆ ಕ್ಯಾರೆಕ್ಟರ್ ನಲ್ಲಿ ಇಲ್ಲ, ಈಗ ಅವರು ಹೊರಗಡೆ ಇದ್ದಾರೆ, ಈಗ ಅವರು ಆ ಸೀರಿಯಲ್ ನಲ್ಲಿ ಇಲ್ಲ. ಸೊ ಸ್ನೇಹ ಅಂತಂತ ಬಂದ್ರೆ ಅವ್ರಿಗೂ ಕೂಡ ಒಂದಿಷ್ಟು ಫ್ಯಾನ್ಸ್ ಇದ್ದಾರೆ. ಮತ್ತೆ ಇವಾಗ ಅವ್ರು ಸದ್ಯಕ್ಕೆ ಫ್ರೀ ಇದ್ದಾರೆ ನೋಡಿ, ಅಂತಂದ್ರೆ ಯಾವುದೇ ಸೀರಿಯಲ್ ನಲ್ಲಿ ಈಗ ಇಲ್ಲ ಅವರು. ಸೊ ಸದ್ಯಕ್ಕೆ ಬ್ರೇಕ್ ನಲ್ಲಿ ಇರುವಂತ ಸ್ನೇಹ ಅವರು ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅನ್ನೋದು ಕೂಡ ಇದೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಯಾರೆಲ್ಲ ನೋಡ್ತಾ ಇದ್ರಲ್ಲ ಅವರೆಲ್ಲರೂ ಈ ಸ್ನೇಹ ಅನ್ನೋ ಆ ಕ್ಯಾರೆಕ್ಟರ್ ಅಂತಂದ್ರೆ ಸಂಜನಾ ಬುರ್ಲಿ ಅವ್ರನ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಖುಷಿ ಪಡಿಸ್ಬೇಕು ಅಂತಂದ್ರೆ ಸಂಜನಾ ಅವರು ಬಿಗ್ ಬಾಸ್ ಮನೆಗೆ ಹೋದ್ರೆ ಅವ್ರಿಗೆ ಆಫರ್ ಹೋಗಿದೆ ಅನ್ನೋದು ಕೂಡ ಇದೆ. ನೋಡೋಣ ಸಂಜನಾ ಬುರ್ಲಿ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೋ ಇಲ್ವೋ ಅಂತ ಹೇಳಿ. ಹೋದ್ರು ಕೂಡ ಅಲ್ಲಿ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಅಲ್ಲೂ ಕೂಡ ಖಡಕ್ ಆಗಿ DC ತರ ಇರ್ತಾರ, ನೋಡೋಣ ಯಾವ ರೀತಿಯಾಗಿ ಇರ್ತಾರೆ ಅಂತ ಹೇಳಿ. ಸೊ ಹೋದ್ರೆ ಎಷ್ಟು ಎಂಟರ್ಟೈನ್ಮೆಂಟ್ ಸಿಗ್ಬೋದು, ಏನ್ ಕತೆ, ಅದ್ರ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂತಂದ್ರೆ ಗಟ್ಟಿಮೇಳ ಸೀರಿಯಲ್ ಹಾಗೆ ಅಣ್ಣಯ್ಯ ಸೀರಿಯಲ್ ನ ಖ್ಯಾತಿಯ ನಿಶಾ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಗೆ ಹೋಗ್ಬೋದು ಅನ್ನುವಂತ ಒಂದಷ್ಟು ವದಂತಿಗಳಿದೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರು ಓಡಾಡ್ತಾ ಇದೆ, ಈ ಬಾರಿ ನಿಶಾ ಹೋಗ್ಬೋದು ಅಂತ ಹೇಳಿ. ಅದ್ರ ಜೊತೆಗೆ ಅವರ ಒಂದು ಇತ್ತೀಚೆಗೆ ಅವರ ಒಂದು ಸಾಂಗ್ ಕೂಡ, ಆಡಿಯೋ ಕೂಡ ರಿಲೀಸ್ ಆಯ್ತು. ಸೊ ಹೀಗೆ ಅವ್ರದೇ ಆದಂತ ಒಂದಷ್ಟು ಕೆಲಸಗಳು ನಡೀತಾ ಇದೆ. ಮತ್ತೆ ಸೀರಿಯಲ್ ಹೋಗ್ತಾ ಇದೆ, ಒಂದಷ್ಟು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅವ್ರು ಸೀರಿಯಲ್ ಮಾಡ್ತಿದ್ದಾರೆ. ಬ್ಯುಸಿ ಇರುವಂತ ನಟಿ ಅಂದ್ರೆ ತಪ್ಪಿಲ್ಲ. ಬಟ್ ಈಗ ಅವರು ಅಣ್ಣಯ್ಯ ಸೀರಿಯಲ್ ನಲ್ಲಿ ಇರೋ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ಗೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಈಗ ಅವರು ಬಿಗ್ ಬಾಸ್ಗೆ ಹೋಗುವಷ್ಟು ಸಮಯ ಅವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಅವ್ರ ಹೆಸರು ಕೂಡ ತಳಕ್ ಹಾಕೊಳ್ತಾ ಇದೆ, ನಿಶಾ ಹೋಗ್ತಾರೆ ಅಂತ. ಕಾದ್ ನೋಡೋಣ ನಿಶಾ ಹೋಗ್ಬೋದೋ ಇಲ್ವೋ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅಗ್ನಿ ಸಾಕ್ಷಿ ಸೀರಿಯಲ್ ನ ಖ್ಯಾತಿಯ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಸೀಸನ್ 12 ಗೆ ಹೋಗ್ಬೋದು ಅನ್ನೋದಿದೆ. ನೋಡೋಣ ಅವ್ರು ಹೋಗ್ತಾರೋ ಇಲ್ವೋ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧನುಷ್. ಈ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಈಗ ಸದ್ಯಕ್ಕೆ ನಟಿಸ್ತಾ ಇರುವಂತಹ ಧನುಷ್ ಅವರು ಬಿಗ್ ಬಾಸ್ ಸೀಸನ್ 12 ಗೆ ಹೋಗ್ತಾರೆ ಅನ್ನುವಂತ ಹೆಸರು ಅವ್ರದ್ದು ಕೂಡ ನಡೀತಾ ಇದೆ. ಧನುಷ್ ಅವರು ಹೋದ್ರೆ ಒಂದೊಳ್ಳೆ ಡ್ಯಾನ್ಸರ್, ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ. ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಅಂತ ಬಂದ್ರೆ ಬರ ಇಲ್ಲ. ಮತ್ತೆ ಇವ್ರೇನಾದ್ರೂ ಹೋದ್ರೆ ಒಂದಷ್ಟು ಲವ್ ಸ್ಟೋರಿಗಳು ನಡಿಬಹುದು ಅಂತಾನು ಕೂಡ ಇದೆ. ಯಾಕಂತಂದ್ರೆ ಅಷ್ಟೊಳ್ಳೆ ಉತ್ತಮವಾದಂತ ನಟ, ಮತ್ತೆ ತುಂಬಾ ಚೆನ್ನಾಗಿದ್ದಾರೆ, ಸುಂದರವಾಗಿದ್ದಾರೆ. ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ. ಎಂಟರ್ಟೈನ್ಮೆಂಟ್ ಹಾಗೆ
ಚೆನ್ನಾಗಿ ಆಟ ಆಡ್ಬೋದು ಅನ್ನೋದಿದೆ. ಗೇಮ್ಗಳನ್ನೆಲ್ಲ ಚೆನ್ನಾಗಿ ಇವರು ಲೀಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಧನುಷ್ ಹೆಸರು ಹೆಚ್ಚಾಗಿ ತಳಕ್ ಹಾಕೊಳ್ತಾ ಇದೆ. ಧನುಷ್ ಪಕ್ಕಾ ಈ ಬಾರಿ ಸೀಸನ್ಗೆ ಹೋಗ್ತಾರೆ ಅನ್ನೋದು ಕೂಡ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ನಲ್ಲಿ ಈ ಬಾರಿ ಯಾರೆಲ್ಲ ಹೋಗ್ಬೋದು ಅನ್ನೋ ಒಂದು ಸಂಭಾವ್ಯ ಪಟ್ಟಿ. ಆ ಸಂಭಾವ್ಯ ಪಟ್ಟಿಯಲ್ಲಿ ಮೇನ್ ಯಾರ ಹೆಸರು ಹೆಚ್ಚಾಗಿ ತಳಕ್ ಹಾಕೊಳ್ತಾ ಇದೆ, ಯಾರು ಹೋಗ್ಬೋದು ಯಾರು ಹೋಗ್ಲಿಕ್ಕಿಲ್ಲ ಅನ್ನುವಂತ ಒಂದು ವಿಚಾರ ಆಗಿತ್ತು. ಸೊ ಇದರಲ್ಲಿ ನಿಮ್ಗೆ ಯಾರು ಹೋಗ್ಬೇಕು, ಯಾರು ಹೋಗ್ಬಾರ್ದು, ಯಾರು ಹೋದ್ರೆ ಬೆಸ್ಟ್, ಮತ್ತೆ ಅವರಿಂದ ನೀವೇನ್ ನಿರೀಕ್ಷೆನ ಮಾಡ್ತೀರಿ, ಸೊ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕುರಿತಾದಂತ ಒಂದೊಳ್ಳೆ ಮಾಹಿತಿಯನ್ನ ಎತ್ಕೊಂಡು ಬರ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗೋಣ. ನಮಸ್ಕಾರ.